ಈ ದಿನದ ಶಕ್ತಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಗುರುವಂದನೆ ಮಾಡೋಣ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಬಿಂದುನಾದ ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಈ ದಿನದ ಶಕ್ತಿ ದರ್ಶನ ಕಾರ್ಯಕ್ರಮವನ್ನ ಶಕ್ತಿ ದರ್ಶನವನ್ನ ಚಿಂತನೆಯನ್ನು ಮುಂದುವರಿಸೋಣ. ನಮ್ಮ ಜೀವನದಲ್ಲಿ ನಮಗೆ ಮುಖ್ಯವಾದ ಏನು ಅಂತ, ನಮ್ಮ ಜೀವನದಲ್ಲಿ ನಮಗೆ ಆಧಾರ ಏನು ಅಂತ, ಜೀವನದಲ್ಲಿ ಏನು ಮುಖ್ಯ, ನಿಮ್ಮ ಜೀವನ ನಡೆಸಲಿಕ್ಕೆ ಮುಖ್ಯವಾದ ಪ್ರೇರೇಪಣೆ ಏನು? ನಮ್ಮ ಜೀವನ ಯಾವ ಪ್ರೇರೇಪಣೆಯಿಂದ ನಡೀತಾ ಇದೆ, ಇದರ ಬಗ್ಗೆ ಚಿಂತನೆ ಮಾಡೋಣ. ಸ್ವಲ್ಪ ವಿಚಾರ ಮಾಡಿ ನೋಡಿ. ನಮ್ಮ ಜೀವನದ ಎಲ್ಲ ವಿಚಾರಗಳ ಹಿಂದೆ ಏನು ಪ್ರೇರೇಪಣೆ ಇದೆ ಅದನ್ನು ಚಿಂತನೆ ಮಾಡಿ. ಏನ್ ಬರ್ತಾ ಇದೆ ನಿಮ್ಮ ವಿಚಾರದಲ್ಲಿ, ಏನ್ ಪ್ರೇರೇಪಣೆ ಇದೆ, ಅದರ ಬಗ್ಗೆ ಈ ದಿನದ ಚಿಂತನೆ. ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ವಿಚಾರಗಳು ಎಲ್ಲ ಏನು ಯೋಚನೆ ಮಾಡ್ತೀವಲ್ಲ ಅದ್ರ ಹಿಂದೆ ಮುಖ್ಯವಾಗಿ ಭಯ ಅನ್ನೋದಿದೆ. ಆ ಭಯ ನಮ್ಮ ಜೀವನವನ್ನ ನಡೆಸ್ತಾ ಇದೆ. ಯಾವುದೇ ವಿಚಾರ ಮಾಡ್ಬೇಕಾದ್ರೂ ಹಿಂದ್ಗಡೆ ಒಂದು ಭಯ ಇರ್ತದೆ. ಆ ಭಯದಿಂದ ನಾವು ಜೀವನ ಮಾಡ್ತೇವೆ. ಆ ಭಯ ಹೋಗ್ಬೇಕು. ಪ್ರಶ್ನೆ ಅಂದ್ರೆ ಭಯದಿಂದ ಹೇಗೆ ಜೀವನ ಮಾಡ್ತೇವೆ ಅದನ್ನ ಅರ್ಥ ಮಾಡ್ಕೋಬೇಕು. ಈ ಆತ್ಮದರ್ಶನ ಕಾರ್ಯಕ್ರಮದಲ್ಲಿ 3 ವಿಚಾರಗಳು ಮಾಡ್ತೇವೆ. ಒಂದು ಆತ್ಮದರ್ಶನದ ಚಿಂತನೆ, ನಾನು ಯಾರು ಅಂತ. ಶಕ್ತಿ ದರ್ಶನದಲ್ಲಿ ನಾನು ಏನಾಗಿದ್ದೇನೆ ಅಂತ. ಸೊ ನಾನು ಒಂದು ಶಕ್ತಿಯ ಸಮೂಹ, ಇಚ್ಛಾಶಕ್ತಿ, ಜ್ಞಾನಶಕ್ತಿಯ ಕ್ರಿಯಾಶಕ್ತಿ ಸಮೂಹ. ನಾನು ಏನಂತ ತಿಳ್ಕೊಂಡಿದ್ದೇನೆ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ಅಂತ ಹೇಳೋದಕ್ಕಿಂತ ಶಕ್ತಿಯ ಪುಂಜ ನಾನು ಅಂತ ತಿಳ್ಕೋಬೇಕು. ಸತ್ಯ ದರ್ಶನದಲ್ಲಿ ನಾನು ಎಲ್ಲಿದ್ದೇನೆ ಅಂತ, ನನ್ನ ಮನಸ್ಸು ಎಲ್ಲಿದೆ ಅಂತ ಅರಿವಿನ ಜೀವನ ಮಾಡೋದಕ್ಕೆ ಹೇಳ್ಕೊಳ್ಬೇಕು. ಇದೊಂದು ಕಾಡಿನಲ್ಲಿ ಒಂದು ಜಿಂಕೆಯನ್ನ ಚಿರತೆ ಓಡಿಸ್ಕೊಂಡ್ ಬರ್ತಾ ಇದೆ. ಚಿರತೆ ಓಡಿ ಬರ್ತಾ ಇದೆ, ಜಿಂಕೆ ಓಡ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕಾಡಿನಲ್ಲಿ ಭಯ ಒಂದೇ ಜೀವನ. ಯಾವುದೇ ಕ್ಷಣದಲ್ಲಿ ಸಾವು ಬರ್ಬೋದು, ಎಚ್ಚರದಿಂದ ಇರಬೇಕು. ಸೊ ಹಾಗಾಗಿ ಪ್ರಾಣಿಗಳಿಗೆ ಜೀವನಕ್ಕೆ ಮುಖ್ಯ ಆಧಾರ ಏನು? ಭಯ. ಯಾವುದೇ ಕ್ಷಣಕ್ಕೆ ಚಿರತೆ ಓಡಿ ಬಂದ್ರೆ, ಚಿರತೆನ ಹುಲಿ ಬಂದ್ರೆ ಓಡಬೇಕು. ನಾವು ಒಂದು ರೀತಿಯಲ್ಲಿ ಪ್ರಾಣಿಗಳೇ. ನಮ್ಮ ಮಿದುಳಿನಲ್ಲಿ 3 ಭಾಗ ಇದೆ. ನಮ್ಮ ಬೆನ್ನು ಮೂಳೆ, ತಲೆ ಹಿಂಭಾಗದಿಂದ ಬೆನ್ನು ಮೂಳೆಯೊಳಗೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೇವಲ್ಲ, ಅದು ಲಿಸಾರ್ಡ್ ಬ್ರೈನ್ ಅಂತ. ಅಂದ್ರೆ ಹಲ್ಲಿಗಳು, ಮೊಸಳೆ, ಅವುಗಳಿಗೆಲ್ಲ ಏನಿದೆ ಅದು ನಮ್ಮಲ್ಲಿ ಇದೆ. ಸ್ವಲ್ಪ ಮಧ್ಯಭಾಗದ ಮಿದುಳು,
ಅದಕ್ಕೆ ಮ್ಯಾಮ್ಮಲ್ ಬ್ರೈನ್ ಅಂತ ಹೇಳ್ತೇವೆ. ಪ್ರಾಣಿಗಳಿಗೆ ಏನಿದೆ ನಮ್ಮಲ್ಲಿದೆ. ಮೇಲ್ಭಾಗದ ಮಿದುಳು ಇದೆಯಲ್ಲ, ಅದು ಮನುಷ್ಯರಿಗೂ ನಮಗೂ ಸಾಮಾನ್ಯ. ಅಂದ್ರೆ ಎಲ್ಲ ಮನುಷ್ಯರಿಗೆ ಬರೋದು, ವಿಶೇಷವಾಗಿ ಮೇಲ್ಭಾಗದ ಮಿದುಳು. ಅಂದರೆ ನಮ್ಮ ದೇಹದಲ್ಲಿ ಒಂದು ಹಲ್ಲಿಯಿಂದ ಹಿಡಿದು, ಹುಲಿಯಿಂದ ಹಿಡಿದು, ಹಾವಿನಿಂದ ಹಿಡಿದು, ಮನುಷ್ಯರಿಗೆ ಏನ್ ಬೇಕೋ ಅಷ್ಟೆಲ್ಲ ಇದೆ ನಮ್ಮ ದೇಹದಲ್ಲಿ. ನಾವು ಈ ಮಿದುಳನ್ನು ಹೇಗೆ ಉಪಯೋಗ ಮಾಡ್ಕೊಳ್ತೇವೆ ಅನ್ನೋದು ಪ್ರಶ್ನೆ. ಕಾಡಿನಲ್ಲಿ ಪ್ರಾಣಿಗಳು ಹೆದರಿಕೆಯಿಂದ ಜೀವನ ಮಾಡ್ತವೆ. ನಮ್ಮ ಮಿದುಳಿನಲ್ಲಿ ಈ ಭಾಗ ಮತ್ತು ಈ ಭಾಗ, ಪ್ರಾಣಿಗಳ ಮಿದುಳು ಕೆಲಸ ಮಾಡಿದರೆ ಹೆದರಿಕೆ ನಮ್ಮ ಜೀವನಕ್ಕೆ ಆಧಾರ. ಮನುಷ್ಯನ ಮಿದುಳು, ಮೇಲ್ಭಾಗದ ಮಿದುಳು, ಅಲ್ಲಿ ವಿಚಾರ ಶಕ್ತಿ ಇದೆ. ಪ್ರಾಣಿಗಳ ವಿಚಾರ ಶಕ್ತಿ ಇಲ್ಲ. ನಮ್ಮ ಜೀವನ ಹೇಗಿದೆ ಅಂತ, ಮನುಷ್ಯನ ದೇಹದಲ್ಲಿ ನಾವು ಪ್ರಾಣಿಗಳಾಗಿ ಜೀವನ ಮಾಡ್ತಿದ್ದೀವೋ ಅಥವಾ ಮನುಷ್ಯರಾಗಿ ಜೀವನ ಮಾಡ್ತಿದ್ದೀವೋ? ಮೊದಲನೆಯದು, ನಮ್ಮ ಈ ಪ್ರಾಣಿಗಳ ಮೆದುಳು, ಇದಕ್ಕೆ ಹಲ್ಲಿ ಮತ್ತು ಹಾವು ಕಡೆಗೆ ಸರೀಸೃಪಗಳ ಮೆದುಳು, ಅಲ್ಲಿ ಏನಿದೆ, ಫೈಟ್ ಆರ್ ಫ್ಲೈಟ್. ಜೀವನದ ಯಾವುದೇ ಸನ್ನಿವೇಶದಲ್ಲಿ ಅವ್ರಿಗೆ ಬೇರೆ ವಿಚಾರ ಮಾಡಿ ಬರಲ್ಲ. ಅವ್ರಿಗೆ ಒಂದೋ ಜಗಳ ಮಾಡಬೇಕು, ಇಲ್ಲ ಓಡೋಬೇಕು. ಫೈಟ್ ಆರ್ ಫ್ಲೈಟ್, ರಿಯಾಕ್ಷನ್. ಇದು ಹಲ್ಲಿ ಮತ್ತು ಹಾವುಗಳ ಸ್ವಭಾವ. ಎರಡನೇ ಭಾಗ ಇದೆ, ಇದು ಪ್ರಾಣಿಗಳ ಮೆದುಳು. ಇಲ್ಲಿ ಏನಾಗುತ್ತೆ, ಎಮೋಷನ್ಸ್ ಇದಾವೆ. ಈಗ ಹುಲಿ, ಕರಡಿ, ಸಿಂಹ, ಅವುಗಳಿಗೆ ಎಮೋಷನ್ಸ್ ಇದೆ, ಬೇರೆ ಬೇರೆ ಭಾವನೆಗಳಿದಾವೆ. ಅದ್ರ ನೆನಪು ಕೂಡ ಇದೆ ಸ್ವಲ್ಪ ಮಟ್ಟಿಗೆ. ನಿಜವಾಗಿ ನೋಡಿದ್ರೆ ನಮ್ಮ ಮೆದುಳಿದೆಯಲ್ಲ, ಮೇಲ್ಭಾಗ, ಇದಕ್ಕೆ ವಿಚಾರ ಮಾಡೋ ಶಕ್ತಿ ಇದೆ. ಏನ್ ವಿಚಾರ ಮಾಡಬೇಕು, ನಾನು ಏನ್ ಮಾಡಬೇಕು, ಮುಂದೆ ಏನು ಮಾಡಬೇಕು, ವಿವೇಕ ಇದೆ. ಆದರೆ ನಮ್ಮ ಜೀವನದಲ್ಲಿ ನಾವು ಇದನ್ನು ಎಷ್ಟು ಭಾಗ ಉಪಯೋಗ ಮಾಡ್ತೇವೆ? ನಮ್ಮ ಹೆಚ್ಚಿನ ವಿಚಾರಗಳು, ಹೆಚ್ಚಿನ ಯೋಚನೆಗಳು ಭೂತಕಾಲ, ಭವಿಷ್ಯತ್ ಕಾಲ, ಭಯ, ಕಲ್ಪನೆಗಳು. ಇದ್ಯಾಕೆ ಬರ್ತವೆ ಅಂದ್ರೆ, ನಾವು ಪ್ರಾಣಿಗಳ ಮಿದುಳನ್ನು ಸರಿಯಾಗಿ ಉಪಯೋಗ ಮಾಡ್ತೇವೆ. ಪ್ರಾಣಿಗಳ ಮಿದುಳು ಇದೆಯಲ್ಲ, ಪ್ರಾಣಿಗಳ ಬುದ್ಧಿ, ಮನಸ್ಸು ಇದೆಯಲ್ಲ, ಅದು ನಮ್ಮ ಬುದ್ಧಿಯನ್ನು ಓಡಿಸ್ತದೆ. ನಾವು ಆ ಮಿದುಳಿನ ಮೇಲೆ ನಿಯಂತ್ರಣ ಇಡಬೇಕು. ಅದ್ರ ಬದಲು ಅವು ನಮ್ಮನ್ನ ಓಡಿಸ್ತವೆ, ನಮ್ಮ ಜೀವನ ನಡೆಸ್ತವೆ. ಈ ಮಿದುಳಲ್ಲಿ, ಮನುಷ್ಯರ ಮೆದುಳಲ್ಲಿ ಥಿಂಕಿಂಗ್ ಕೆಪಾಸಿಟಿ ಇದೆ, ಯೋಚನೆ ಮಾಡೋ ಶಕ್ತಿ ಇದೆ, ವಿಚಾರ ಶಕ್ತಿ ಇದೆ. ಆದ್ರೆ ವಿಚಾರ ಶಕ್ತಿ ನಾವು ದುರುಪಯೋಗ ಮಾಡ್ಕೊಳ್ತೇವೆ. ಭೂತಕಾಲ, ಭವಿಷ್ಯತ್ ಕಾಲ ಬಗ್ಗೆ ಯೋಚನೆ ಮಾಡೋದು, ಭಯ ಪಡೋದು. ಸರಿಯಾಗಿ ವಿಚಾರ ಮಾಡಿ ನಾನು ಏನ್ ಮಾಡಬೇಕು ಅಂತ ಯೋಚನೆ ಇಲ್ಲ. ಈಗ ಇದು ಮಿದುಳು ಹೇಗೆ ಕೆಲಸ ಮಾಡ್ತೇವೆ ನೋಡೋಣ. ನಮ್ಮ ಮಿದುಳು ಇಲ್ಲಿ ಕಿವಿಯ ಹತ್ತಿರ ಭಾಗದಲ್ಲಿ ಆಮ್ಡಿಗ್ಲಾ ಅಂತಿದೆ. ಆಮ್ಡಿಗ್ಲಾ ಅಂದ್ರೆ ಆಮ್ಡಿಗ್ಲಾ ಅಂತ ಹೇಳಿದ್ರೆ ಅದು ನಮ್ಮ ಭಾವನೆಯ ಮಿದುಳು. ಭಾವನೆಯನ್ನ, ಅಂದ್ರೆ ಭಾವುಕತೆ, ಎಮೋಷನ್ಸ್ ಅಲ್ಲಿ ಹುಟ್ಟಿ ಬರ್ತದೆ. ಒಂದು ಜೇಡರ ಹುಳನ್ನು ನೋಡಿದ್ವಿ. ಜೇಡರ ಹುಳು ನೋಡಿದಾಗ ಅದು ಮೊದಲು ಮಿದುಳಿಗೆ ಹೋಗುತ್ತೆ. ಅಲ್ಲಿ ಅಲ್ಲಿ ಜೇಡರ ಹುಳು ಇದೆ ಅಂತ ಗೊತ್ತಾಗುತ್ತೆ. ಅದು ನಮ್ಮ ಭಾವುಕತೆಯ ಮಿದುಳಿಗೆ ಬರ್ತದೆ. ಇಲ್ಲಿಗೆ ಮನುಷ್ಯನ ವಿಚಾರ ಶಕ್ತಿ ಮಿದುಳಿಗೆ ಹೋಗಲ್ಲ. ಅಲ್ಲಿ ಏನಾಗುತ್ತೆ, ಹೆದರಿಕೆ ಹುಡ್ತದೆ, ಅಯ್ಯೋ ಅಂತ ಹೇಳಿ ಕಿರ್ಚೋದು. ಅಲ್ಲಿಂದ ಅದು, ಇದು ಭಾವುಕತೆಯ ಮಿದುಳು, ಪ್ರಾಣಿಗಳ ಮಿದುಳು. ಅಲ್ಲಿಂದ ಬೆನ್ನುಮೂಳೆಗೆ ಹೋಗ್ತದೆ. ಅಲ್ಲೇನಿದೆ, ಅಲ್ಲಿ ಹಲ್ಲಿಯ ಮೆದುಳಿದೆ. ಓಡೋಣ ಅಥವಾ ಅದನ್ನ ತಿಂದು ಸಾಯಿಸ್ಬಿಡೋಣ ಅಂತ ಯೋಚನೆ ಬರ್ತದೆ. ನಾವು ಪ್ರಾಣಿಗಳ ಮೆದುಳಲ್ಲಿ, ಪ್ರಾಣಿಗಳ ಬುದ್ಧಿಶಕ್ತಿ, ಪ್ರಾಣಿಗಳ ಮನಸ್ಸಿನಲ್ಲಿ ಜೀವನ ಮಾಡ್ತಿದ್ವೋ ಅಥವಾ ಮನುಷ್ಯರಾಗ್ತಿದ್ವೋ? ಮನುಷ್ಯ ದೇಹದಲ್ಲಿ ಮನುಷ್ಯರಾಗಿದ್ದೇವೋ ಅಥವಾ ಪ್ರಾಣಿಗಳಾಗಿದ್ದೇವೋ?
ಈ ಪ್ರಾಣಿಗಳಿಗೆ ಈ ಮೆದುಳು ಬಹಳ ಮುಖ್ಯ. ಯಾಕಂದ್ರೆ ಯಾವ್ದಾದ್ರು ಒಂದು ಹುಲಿ ಚಿರತೆ ಬಂದ್ರೆ ಓಡಬೇಕು ನಾವು ಇಮಿಡಿಯೇಟ್ಲಿ, ಅಲ್ಲಿ ವಿಚಾರ ಮಾಡೋ ಯೋಚನೆ ಅಗತ್ಯನೇ ಇಲ್ಲ. ಭಾವುಕತೆ, ಒಂದು ನೋಡಿದ್ರೆ ಹೆದರಿಕೆ ಆಗ್ಬೇಕು, ಓಡಬೇಕು. ಆದ್ರೆ ನಾವು ಕಾಡಲ್ಲಿ ಇಲ್ವಲ್ಲ, ಆದ್ರೂ ಆ ಪ್ರಾಣಿಗಳ ಮೆದುಳನ್ನು ನಾವು ಯೂಸ್ ಮಾಡ್ತೇವೆ, ಉಪಯೋಗಿಸ್ತೇವೆ. ನಮ್ಮಲ್ಲಿ ಇದು ಮನುಷ್ಯನ ಮೆದುಳು, ಹೈಯರ್ ಕಾರ್ಟೆಕ್ಸ್. ಇದು ಹಲ್ಲಿಯ ಮೆದುಳು, ಇದು ಪ್ರಾಣಿಗಳ ಮೆದುಳು. ಪ್ರಾಣಿಗಳ ಮೆದುಳಲ್ಲಿ ಭಾವುಕ, ಭಯ ಅವೆಲ್ಲ ಉತ್ಪತ್ತಿ ಆಗುದು. ನಮ್ಮಲ್ಲಿ ಭಾವುಕತೆ ಕಡಿಮೆ ಇದ್ದಾಗ ಏನಾಗುತ್ತೆ, ನಾವು ಏನೇ ಮಾಡಿ ವಿಚಾರ ಮಾಡಿದ್ರು ಮನುಷ್ಯನ ಮೆದುಳಿಂದ ವಿಚಾರ ಶಕ್ತಿ, ವಿಚಾರವನ್ನು ಉಪಯೋಗಿಸಿ ಮಾಡ್ತೇವೆ. ಆದ್ರೆ ಎಲ್ಲಿ ಭಾವುಕತೆ ಜಾಸ್ತಿ ಆಗ್ಬಿಡ್ತದೆ, ವಿಚಾರ ಶಕ್ತಿ ಕಡಿಮೆ ಆಗ್ಬಿಡ್ತದೆ. ಪ್ರಾಣಿಗಳ ಮೆದುಳಲ್ಲಿ ಜೀವನ ಮಾಡ್ತೇವೆ. ನಾವು ಮನುಷ್ಯರಾಗಿದ್ದೀವೋ ಅಥವಾ ಪ್ರಾಣಿಗಳಾಗಿ ಜೀವನ ಮಾಡ್ತಿದ್ದೀವೋ? ನಮ್ಮ ಮಿದುಳು ಇದೆಯಲ್ಲ, ಮಿದುಳು ಅದೊಂದು ಯಂತ್ರ, ಕಂಪ್ಯೂಟರ್. ಅದರ ಮುಖ್ಯ ಕೆಲಸ ಏನಂದ್ರೆ ನಮ್ಮನ್ನು ಕಾಪಾಡಲಿಕ್ಕೆ ಮುಖ್ಯವಾಗಿ ಬೇಕಾದ್ದು ಭಯ. ಯಾವುದೇ ಸನ್ನಿವೇಶದಲ್ಲಿ ಏನಾಗಬಹುದು, ಕಾಡಲ್ಲಿ ಒಂದು ಹುಲಿ ಬರ್ಬೋದು, ಚಿರತೆ ಬರ್ಬೋದು, ಹಾವು ಬರ್ಬೋದು. ಹಾಗಾಗಿ ಎಚ್ಚರದಿಂದಿರಬೇಕು. ಆ ಎಚ್ಚರದಿಂದ ಇರಲಿಕ್ಕೆ ಈ ಮಿದುಳು ಕೆಲಸ ಮಾಡ್ತದೆ. ನಮ್ಮ ಮಿದುಳು ಪಂಚ ಇಂದ್ರಿಯಗಳಿಂದ ಏನೋ ಒಂದು ಸಂದೇಶ ಬರ್ತದೆ. ಕಣ್ಣಲ್ಲಿ ಏನೋ ಕಾಣ್ತದೆ, ಕಿವಿಯಲ್ಲಿ ಏನೋ ಕೇಳ್ತದೆ, ಮನಸ್ಸಿನಲ್ಲಿ ವಿಚಾರಗಳು ಬರ್ತವೆ, ನೆನಪುಗಳು ಬರ್ತವೆ. ಮಿದುಳು ಏನ್ ಮಾಡ್ತದೆ, ಸದಾ ಕಾಲ ಎಚ್ಚರದಿಂದ ಯೋಚನೆ ಮಾಡ್ತದೆ. ಎಚ್ಚರದಿಂದ ಮಿದುಳು ಕೆಲಸ ಮಾಡ್ತದೆ. ಏನು, ಇದನ್ನ ನನಗೆಲ್ಲ ಭಯ ಇದೆ, ಆಪತ್ತಿದೆಯಾ ಅಂತ. ಆಪತ್ತು ಇದ್ರೆ ಇಲ್ಲ ಅಂತ ಹೇಳಿದ್ರೆ ಶಾಂತಿ, ಇದೆ ಅಂತ ಹೇಳಿದ್ರೆ ಓಡ್ಬೇಕು. ಅದಕ್ಕೆ ನಮ್ಮ ನರ್ವಸ್ ಸಿಸ್ಟಮ್ ಮಿದುಳಲ್ಲಿ ಎರಡು ಭಾಗ ಇದೆ, ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ಅಂತ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಓಡಬೇಕಾದ್ರೆ ಭಯ ಇದ್ರೆ ಕೂಡಲೇ ಓಡಬೇಕು, ರಕ್ತ ಸಂಚಾರ ಆಗಬೇಕು, ಎದೆ ಬಡಿಬೇಕು, ಓಡ್ಬೇಕು, ಬೆವರು ಬರ್ತದೆ. ಪ್ಯಾರಾಸಿಂಪಥೆಟಿಕ್ ಅಂದ್ರೆ ಮನಸ್ಸು ಶಾಂತ ಆಗ್ತದೆ. ನಮ್ಮಲ್ಲಿ ಇಡೀ ದಿವಸ ಕ್ಷಣ ಕ್ಷಣಕ್ಕೂ ಬಾಯಿಂದ ಒಳಗೆ ಇಂದ್ರಿಯಗಳಿಂದ ಅಥವಾ ಮನಸ್ಸಿನ ವಿಚಾರಗಳಿಂದ ಯೋಚನೆ ಬರ್ತಾ ಇರ್ತವೆ. ಪ್ರತಿ ಕ್ಷಣವೂ ಮಿದುಳು ಯೋಚನೆ ಮಾಡ್ತಾ ಇರ್ತದೆ, ಇದರಲ್ಲಿ ಏನಾದ್ರು ಆಪತ್ತಿಲ್ವೋ ಅಂತ. ಉದಾಹರಣೆಗೆ ಒಂದು ಮೊಬೈಲ್ ಫೋನ್ ಟ್ರಿಂಗ್ ಟ್ರಿಂಗ್ ಅಂತ ಶಬ್ದ ಮಾಡ್ತದೆ. ನಮ್ಗೆ ಗೊತ್ತು, ನಾವು ಅರಿವಿನಲ್ಲಿ ಏನ್ ಹೇಳ್ತೇವೆ ಅದೇನಿಲ್ಲ ಅಂತ. ಆದ್ರೆ ಏನಾಗುತ್ತೆ, ಹಿಂದ್ಗಡೆ ಆ ಮಿದುಳು ಆಲ್ರೆಡಿ ಕೆಲಸ ಮಾಡ್ತಾ ಇದೆ, ಇದರಿಂದ ಏನು ಆಪತ್ತಿದೆ ಅಂತ. ಸ್ಟ್ರೆಸ್. ಸೊ ಭಯ ಅನ್ನೋದು ನಮ್ಮ ಜೀವನಕ್ಕೆ ಬಹಳ ಆಧಾರ. ಯಾಕಂದ್ರೆ ಸರ್ವೈವಲ್, ಬದುಕಬೇಕು. ಆಮೇಲೆ ಬದುಕಿರ್ತಾನೆ ಮತ್ತೆ ಏನಾದ್ರು ಮಾಡೋಕ್ಕಾಗೋದು. ನಾನು ಬದುಕಬೇಕು ಅನ್ನೋದು ನಮ್ಮ ಜೀವನಕ್ಕೆ ಆಧಾರ. ಒಂದು ವಿಜ್ಞಾನಿಗಳು ಒಂದು ಪ್ರಯೋಗ ಮಾಡಿದ್ರು. ಒಂದು ತಾಯಿ ಮಂಗ ಮತ್ತು ಮಗುವಿನ ಮೇಲೆ ತಾಯಿಗೆ ಬಹಳ ಪ್ರೀತಿ ಇರ್ತದೆ. ಅದನ್ನ ಒಂದು ಬಕೆಟ್ ಒಳಗೆ ಹಾಕ್ತಾರೆ. ಆ ತಾಯಿ ಮತ್ತು ಮಗುವನ್ನ ಅಲ್ಲಿ ನೀರು ಹಾಕಿ ಮಾಡ್ತಾರೆ. ನೀರು ಹಾಕಿದಾಗ ಆ ನೀರು ಮೇಲೆ ಬರ್ತಾ ಇದ್ದಾಗ ತಾಯಿ ಮಗುವನ್ನು ಎತ್ಕೊಂಡು ಇಟ್ಕೊಳ್ತಾರೆ ತಲೆ ಮೇಲೆ. ನೀರು ಮೇಲೆ ಬರ್ತಾ ಮೂಗಿನ ಹತ್ರ ಬರ್ಲಿಕ್ಕೆ ಶುರು ಆಯ್ತು. ಮೂಗಿನ ಹತ್ರ ಬರ್ಲಿಕ್ಕೆ ಹೋದಾಗ ಆ ಮಗುವನ್ನ ಎತ್ತಿಡ್ಲಿಕ್ಕೆ ಆಗಲ್ಲ. ಮಗುವನ್ನು ಕಾಲ್ ಕೆಳಗಿಟ್ಟು ತಾನು ಮೇಲೆ ನಿಂತು ಬದುಕಲಿಕ್ಕೆ ಪ್ರಯತ್ನ ಮಾಡ್ತದೆ. ನಾನು ಬದುಕಬೇಕು ಅನ್ನೋದು ನಮ್ಮ ಎಲ್ಲ ಪ್ರಾಣಿಗಳಿಗೆ, ಮನುಷ್ಯರಿಗೆ ಸ್ವಾಭಾವಿಕವಾಗಿ ಮುಖ್ಯವಾಗಿರೋದು. ಬದುಕಬೇಕಾದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅಲ್ಲಿ ಭಯ ಇರ್ತದೆ. ಆ ಭಯ ನಿವಾರಣೆ ಆಗ್ಬೇಕು. ನಾವು ಈ ಕ್ಷಣದಲ್ಲಿ ಇರೋದು ಗೊತ್ತಿಲ್ಲ, ಭೂತಕಾಲ ಅಥವಾ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲಿ ಭಯ ಅನ್ನೋದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದು. ಭೂತ ಅನ್ನೋದು ಅಪರಾಧ ಪ್ರಜ್ಞೆ, ಹೀಗಾಗಬಾರ್ದಾಗಿತ್ತು,
ಭವಿಷ್ಯತ್ ಕಾಲ ಹೆದರಿಕೆ, ಮುಂದೇನಾಗುತ್ತೋ ಅಂತ. ನಾವು ನಮ್ಮ ಜೀವನ ಹೇಗೆ ಮಾಡ್ತಿದ್ವಿ? ವರ್ತಮಾನದಲ್ಲಿ ಜೀವನ ಮಾಡ್ತಿದ್ಯೋ ಅಥವಾ ಭವಿಷ್ಯತ್ ಕಾಲದಲ್ಲಿ ಜೀವನ ಮಾಡ್ತಿದ್ಯೋ? ನಮಗೆ ಮನುಷ್ಯನ ಮಿದುಳು ಅಂತ ಇದೆಯಲ್ಲ, ಈ ಈ ಭಾಗ ಇದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಹಿಂದೆ ಏನಾಯ್ತು ಆ ಘಟನೆಗಳು ನೋಡಿ ಈ ಕ್ಷಣದಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ವಿಚಾರ ಮಾಡಲಿಕ್ಕೆ, ವರ್ತಮಾನ ಕಾಲದ ಜೀವನ ಮಾಡಲಿಕ್ಕೆ. ಆದರೆ ನಾವು ಭೂತಕಾಲ ಭವಿಷ್ಯದ ಕಾಲದ ಜೀವನ ಮಾಡ್ತೇವೆ ಪ್ರಾಣಿಗಳ ಮೆದುಳನ್ನು ಉಪಯೋಗಿಸಿಕೊಂಡು. ನಿಮ್ಮ ಜೀವನ ಹೇಗಿದೆ ಸ್ವಲ್ಪ ವಿಚಾರ ಮಾಡಿ ನೋಡಿ. ಯಾರಿಗ ಪ್ರಶ್ನೆ ಇದೆಯಾ? ನಮಸ್ತೆ ಗುರುಜಿ. ನಮಸ್ತೆ, ಹೇಳ್ರಿ ಲಲಿತಾ. ನೀವು ಭಯ ಇಸ್ ದ ಡ್ರಿವನ್ ಫ್ಯಾಕ್ಟರ್ ಫಾರ್ ಲೈಫ್ ಅಂತ ಹೇಳಿದ್ರಿ. ಥ್ಯಾಂಕ್ಸ್ ಫಾರ್ ದಟ್. ಇಟ್ಸ್ ವೆರಿ ಗುಡ್ ಎಕ್ಸಾಂಪಲ್. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ದಟ್. ಬಟ್ ಭಯದಿಂದ ಹೊರಗಡೆ ಬರುವಂತ ಮೆಥಡಾಲಜೀಸ್, ಮೆಕ್ಯಾನಿಸಮ್ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ಅದೇ ಕ್ಲಾಸ್. ಓಕೆ. ಆತ್ಮಜ್ಞಾನ ಅಂದ್ರೆ ಭಯದಿಂದ ಹೇಗೆ ಹೊರಬರೋದು ಅಂತ. ನಾವು ಭಯದಿಂದ ಜೀವನ ಮಾಡಿದಾಗ ನಾವು ಪ್ರಾಣಿಗಳಾಗಿ ಜೀವನ ಮಾಡೋದು. ಆಯ್ತಾ? ಪ್ರಾಣಿಗಳಿಗೆ ಭಯ ಮುಖ್ಯ ತಾನೆ. ಕರೆಕ್ಟ್. ನಾವು ಭಯದಿಂದ ಜೀವನ, ನಮ್ಗೆ ಹೇಳಲಿಕ್ಕೆ ನಾವು ಹೇಳದೇ ಇರ್ಬೋದು ಭಯ ಇದೆ ಅಂತ, ಆದ್ರೆ ಒಳಗಡೆ ಅದು ನಡೀತಾ ಇರ್ತದೆ. ಆ ಆಧ್ಯಾತ್ಮ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದಾರ? ಭಯದಿಂದ ಹೊರಬರೋದು, ಅದಕ್ಕೆ ಅಭಯ ಅಂತ ಹೇಳ್ತೇವೆ. ಹಾಗಾಗಿ ಈ ಕ್ಲಾಸ್ ಇದೆಯಲ್ಲ, ಈ ಕ್ಲಾಸು ಮತ್ತು ಮುಂದಿನ ಕ್ಲಾಸು ಆ ಭಯದಿಂದ ಹೊರಟ ಬರೋದಿಗೆ ಶಾಂತಿ ಪ್ರೇಮದಿಂದ ಜೀವನ ಮಾಡೋದು ಹೇಗೆ ಅಂತ, ಅದೇ ಕ್ಲಾಸ್, ಅದೇ ಆಧ್ಯಾತ್ಮ. ಓಕೆ, ರೈಟ್. ಥ್ಯಾಂಕ್ಸ್. ಓಕೆ, ಇನ್ಯಾರಿಗೆ ಪ್ರಶ್ನೆ ಇದೆಯಾ? ರಾಮ್ ಪ್ರಕಾಶ್, ಅನ್ಮ್ಯೂಟ್ ಮಾಡ್ಬೇಕು. ಅವ್ರು ಕೇಳಿದ ಪ್ರಶ್ನೆ ನಾನು ಕೇಳ್ಬೇಕು ಅಂತಿದ್ದೆ, ಹೇಳಿದ್ರ. ನಿಮ್ ಭಯ ಇದೆಯಾ? ಖಂಡಿತ ಇರುತ್ತೆ ಗುರು. ನೀವು ಹೇಳಿದ್ರೆ ಒಳಗಡೆ ಇದ್ದೇ ಇರುತ್ತೆ, ನಾವು ತೋರ್ಸ್ಕೊಳ್ದೆ ಇದ್ರು ಇರುತ್ತೆ. ಆಧ್ಯಾತ್ಮ ಏನ್ ತಿಳ್ಕೊಂಡಿದ್ದೀರಾ? ಆಧ್ಯಾತ್ಮ ಅಂದ್ರೆ ಭಯದಿಂದ ಅಭಯದ ಕಡೆ ಪ್ರಯಾಣ. ಅಭಯ ಕಡೆ ಪ್ರಯಾಣ. ಭಯದಿಂದ ಮುಕ್ತಿ ಆಗುದೇ ಆಧ್ಯಾತ್ಮ. ಭಯದಲ್ಲಿದ್ರೆ ನಾವು ಪ್ರಾಣಿಗಳೇ. ನಾವು ಮನುಷ್ಯರಾಗಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ನಿಜವಾಗಿ ನೋಡಿದ್ರೆ ಭಯ ನಮ್ಮನ್ನ ಆವರಿಸ್ಕೊಂಡಿರುತ್ತೆ ಒಳಗಡೆ. ಪಾರ್ಟ್ ಆಫ್ ದ ಬ್ರೈನ್ ಆಫ್ ಲಿಸರ್ಡ್. ಲಿಸರ್ಡ್ ಮತ್ತು ಪ್ರಾಣಿ, ಅನಿಮಲ್. ಚೆನ್ನಾಯ್ತು. ಕುಸುಮ ಅವ್ರ ಏನೋ ಪ್ರಶ್ನೆ ಇದೆಯಾ? ಹರಿ ಓಂ ಗುರುಜಿ. ಹರಿ ಓಂ. ನಾವು ಇವಾಗ ನೀವು ನಮಗೆ ಕರೆಕ್ಟ್ ಆಗಿ ಗೊತ್ತಾಯ್ತು ಗುರುಜಿ, ಹೌದಲ್ವಾ? ನಾವು ಭಯದಿಂದ ಜೀವನ ಮಾಡ್ತಿದೀವಿ ಅಂತ ಹೇಳಿ. ಆದ್ರೆ ಆಮೇಲೆ ಅಭಯ ಹಸ್ತ ಅಂತ ಅಭಯ ಅಂತ ಹೇಳಿದ್ರಲ್ಲ ಗುರುಜಿ, ನಾವು ಪ್ರೇಯರ್ ಎಲ್ಲ ಹೇಳ್ತಿರ್ತೀವಿ, ಅಭಯ ಹಸ್ತ ತೋರದಂತ ವರದ ಅಭಯ ಹಸ್ತ ನಮ್ಮ ಶಿರದ ಮೇಲಿದೆ. ಇವಾಗ ರಿಯಲ್ ಅರ್ಥ ಆಗಿದ್ದು ಇವಾಗ ಗುರುಜಿ. ಅಂದ್ರೆ ಎಷ್ಟೋ ಅಂದ್ರೆ ನಮ್ಗೆ ಇವಾಗ ನನಗೆ ಅನಿಸ್ತದೆ, ಹೌದಲ್ವಾ? ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ನೋಡಿದ್ರು ಕೂಡ ಭಯ ಅನ್ನೋದು ಇದೆ ಅಲ್ವಾ ನಮ್ಮಲ್ಲಿ ಅಂತ ನಾನು ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತಿದ್ದೀನಿ ಗುರುಜಿ. ಭಯದಲ್ಲಿ ಜೀವನ ಮಾಡಿದಾಗ ನಾವು ಪ್ರಾಣಿಗಳಾಗಿ ಜೀವನ ಮಾಡೋದು. ಹೌದು, ಕರೆಕ್ಟ್ ಗುರುಜಿ. ಆಯ್ತಾ? ಪ್ರಾಣಿಗಳಿಗೆ ಸಹಜ ಅದು ಭಯ, ಯಾಕಂದ್ರೆ ಕಾಡಲ್ಲಿ ಇರ್ತಾರೆ, ಯಾವ ಕ್ಷಣದಲ್ಲಿ ಏನ ಬೇಕಾದ್ರೆ ಆಗ್ಬೋದು. ಹೌದು. ಆದ್ರೆ ನಮ್ಗೇನಂತೆ ಆ ಭಯ ಪಡುವಂತದ್ದು ಏನಿಲ್ಲ. ಆದ್ರೂ ಆ ಪ್ರಾಣಿಗಳ ಬಿದುಳು ಕೆಲಸ ಮಾಡ್ತದೆ. ಎಲ್ಲಾ ವಿಚಾರದಲ್ಲೂ ಭಯ ಪಡ್ತೀವಿ ಗುರುಜಿ, ಅದು ನೋಡ್ಕೊತಾ ಹೋದ್ರೆ. ಅದು ನಂಗೆ ಆಶ್ಚರ್ಯ ಆಗ್ತಿದೆ, ಹೌದಲ್ವಾ ಅಂತೇಳಿ. ಅಂದ್ರೆ ನಾವು ಮನುಷ್ಯರಾಗಿ ಜೀವನ ಮಾಡ್ತಾ ಇಲ್ಲ. ಹೌದು, ಕರೆಕ್ಟ್ ಗುರುಜಿ, ಹೌದು. ಗುರುಜಿ, ಈ ವಿಷಯನ ಓಪನ್ ಆಗಿ ಯಾರು ಡಿಸ್ಕಸ್ ಮಾಡೋದಿಲ್ಲ. ಈಗ ಪಿನ್ ಪಾಯಿಂಟ್ ಆಗಿ ಹೇಳ್ದಾಗ್ಲೇ ಎವ್ರಿ ಒನ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಟುವರ್ಡ್ಸ್ ದಟ್. ಇದನ್ನ ಆಫನ್ ಆಗಿ ಈಗ ಸ್ಕೂಲಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಇದೆ, ಕಾಲೇಜಲ್ಲಿ ಒಂದಿದೆ. ಬಟ್ ಈ ತರ ಟಾಪಿಕ್ಸ್ ಓಪನ್ ಆಗಿ ಸೊಸೈಟಿಲಿ ಯಾವಾಗ ಡಿಸ್ಕಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ದೆನ್ ಎ ಪರ್ಸನ್ ವಿಲ್ ಬಿಕಮ್ ಮೋರ್ ಮೆಚ್ಯೂರ್ಡ್ ಅಂಡ್ ಆ ಭಯದಿಂದ ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಗೆ ಗೊತ್ತಿಲ್ಲ, ನಾವು ಮನುಷ್ಯನ್ ತಿಳ್ಕೊಂಡಿದ್ದೇವೆ. ನಮ್ಮ ಎಲ್ಲ ಚಟುವಟಿಕೆ ಮಾಡ್ತೇವೆ ನಾವು, ಆ ಭಯವನ್ನು ಮುಚ್ಕೊಳ್ಲಿಕ್ಕೆ ಬೇರೆ ಬೇರೆ ವೇಷಗಳು ಅಷ್ಟೇ. ಹೌದು ಗುರುಜಿ, 100% ಫೈನ್. ಗುರುಜಿ ಹೇಳ್ರಿ, ನಿಮ್ ಭಯ ಇದೇನ್ರಿ? ಭಯ ನಾವು ಡಿನೈಲ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ ಗುರುಜಿ. ಅದು ಕೆಲವೊಬ್ರು ಪಾಯಿಂಟ್ ಔಟ್ ಮಾಡ್ತಾರೆ, ಅಂದ್ರೆ ಎದುರುಗಡೆ ಇದ್ದ ವ್ಯಕ್ತಿ ಕೆಲವೊಂದ್ಸಲ ನಿನ್ ಭಯ ಆಗಿದ್ಯಾ ಅಂತ ಕೇಳೋರ್ ತನಕನು ನಮ್ಗೆ ಆ ಡಿನೈಲ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ ಗುರುಜಿ. ಅದು ವಿಚಾರ ಮಾಡಿ ನೋಡಿ, ನಮ್ಮ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಕೆಲಸ ಭಯದಿಂದಲೇ ಇರೋದು.
ಹೌದು ಗುರುಜಿ. ಇವಾಗ ಅದೇ ನಾವು ಅದಕ್ಕೆ ಡಿನೈಲ್ ಅಂತ ಏನೋ ಒಂದು ಶಬ್ದ ಕೊಟ್ಕೊಂಡು ಹಂಗ್ ಮಾಡ್ತೀವಿ ಅಂತ, ಅದು ಮೆಕ್ಯಾನಿಸಮ್ ಅಂತ ಉತ್ತರ ಕೊಡ್ತೀವಿ. ಇಲ್ಲ ಅಂದ್ರೆ ಇದು ಮೆಕ್ಯಾನಿಸಮ್ ತಾನೇ ಬದುಕಬೇಕು ಅಂತ, ಬಟ್ ರಿಯಲ್ ಮೂಲಕ್ಕೆ ಹೋಗಲ್ಲ ನಾವು. ತುಂಬಾ ಚೆನ್ನಾಗಿತ್ತು ಗುರುಜಿ. ಅಧ್ಯಾತ್ಮ ಇನ್ನೊಂದು ತಿಳ್ಕೊಬಿಟ್ಟಿದ್ರೆ ಭಯದಿಂದ ಹೊರಬರ್ಬೇಕು. ಪ್ರಾಣಿಗಳ ಬದುಕಿಂತ ಮನುಷ್ಯ ಬದುಕಬೇಕು. ಮನುಷ್ಯರಿಂದ ದೈವಿಕತೆ ಬದುಕಬೇಕು. ದೈವಿಕತೆಯಿಂದ ಮುಕ್ತರಾಗಬೇಕು. ಹೌದಿಲ್ಲ, ಆಧ್ಯಾತ್ಮಿಕತೆ ಅಂದ್ರೆ ಇಲ್ಲಿ ಭಯದಿಂದ ಅದು ಅದು ಆ ಕ್ವಶನ್ ಬರುತ್ತೆ ಅಂತಾನೆ ತಲೆಗೆ ಬಂದಿರ್ಲಿಲ್ಲ ಗುರುಜಿ. ಅದು ಭಯದಿಂದನೂ ಆಗತ್ತಾ ಅಂತ. ತುಂಬಾ ಚೆನ್ನಾಗಿತ್ತು ಗುರುಜಿ. ಎಸ್ ವರುಣ್, ಎನಿ ಕ್ವಶನ್ಸ್? ಪದ್ಮಾ? ನೋ ಗುರುಜಿ, ಥ್ಯಾಂಕ್ ಯು. ಕ್ಲಿಯರ್ ಆಗಿದೆ ಗುರುಜಿ. ಏನಿಲ್ಲ.